ಸಂಗೊಳ್ಳಿ ರಾಯಣ್ಣನ ಉತ್ಸವಕ್ಕೆ ಗ್ರಾಮಸ್ಥರ ಸಹಕಾರ ಅಗತ್ಯ. ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ರಾಯಣ್ಣನ ಇತಿಹಾಸ ವಿಶ್ವಕ್ಕೆ ತಿಳಿಸುವ ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿತು. ಜನವರಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ 12, 13 ಈ 2 ದಿನದಂದು ಅದ್ದೂರಿಯಾಗಿ ರಾಯಣ್ಣನ ಉತ್ಸವ ಆಚರಿಸಲಾಗುವುದೆಂದು ಶಾಸಕ ರಾಜ್ಯ ಹಣಕಾಸು ಸಂಸ್ಥೆಯ ಅಧ್ಯಕ್ಷ ಮಹಂತೇಶ್ ಕೌಜಲಗಿ ಹೇಳಿದರು. ಸಮೀಪದ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದ ಸ್ಮಾರಕ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಂಗೊಳ್ಳಿ ರಾಯಣ್ಣನ ಉತ್ಸವ ಪೂರ್ವಭಾವಿ ಸಭೆ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ 2 ದಿನ ಜರುಗಲಿರುವ ಉತ್ಸವ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಗ್ರಾಮದವರು ಭಾಗಿಯಾಗುವುದರ ಮುಖೇನ ಉತ್ಸವವನ್ನು ಅದ್ದೂರಿಯಿಂದ ಆಚರಿಸುವ ಮುಖೇನ ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು. ಉತ್ಸವಕ್ಕೆ ಉತ್ತಮ ಜನಪದ ಕಲಾ ತಂಡಗಳನ್ನು ಆಯ್ಕೆ ಮಾಡಿ ಕರೆತರಲಾಗುವುದು. ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯಾವಳಿ ಆಯೋಜಿಸಿ ಉತ್ತಮ ಕುಸ್ತಿಪಟುಗಳನ್ನು ಆಹ್ವಾನಿಸಲಾಗುವುದು. ಈ ದಿನದಂದು ವಿಚಾರ ಸಂಕಿರಣ ಉತ್ಸವ, ನಿಮ್ಮೂರಿನ ಉತ್ಸವ ಆಯೋಜಿಸಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಸರ್ಕಾರ ಉತ್ಸವಕ್ಕೆ ಬೇಕಾಗುವ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದು ತಾವುಗಳು ಎಲ್ಲರೂ ಭಾಗಿಯಾಗಿ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಮಾತನಾಡಿ 2 ದಿನ ನಡೆಯುವ ಉತ್ಸವ ಅದ್ದೂರಿಯಾಗಿ ಆಚರಿಸೋಣ. ಈ ಉತ್ಸವ ಯಶಸ್ವಿಯಾಗಬೇಕಾದರೆ ಈ ಗ್ರಾಮದ ಜನರ ಸಹಕಾರ ಬಹಳ ಅಗತ್ಯವಾಗಿದೆ. ಉತ್ಸವ ಯಶಸ್ವಿಗಾಗಿ 13 ಉಪ ಸಮಿತಿಗಳನ್ನು ರಚಿಸಲಾಗಿದ್ದು ಸರ್ಕಾರಿ ಅಧಿಕಾರಿಗಳನ್ನು ನಿಯೋಜಿಸಲಾಗಿದ್ದು ಇವರ ಜೊತೆಯಲ್ಲಿ ಗ್ರಾಮದವರನ್ನ ಸದಸ್ಯರನ್ನಾಗಿ ನೇಮಿಸಲಾಗುವುದು. ಈ ಸಮಿತಿ ಸಭೆಯಲ್ಲಿ ಸಂಗೊಳ್ಳಿ ಹಾಗೂ ರಾಯಣ್ಣನ ಇತಿಹಾಸ ಪರಿಣಾಮಕಾರಿಯಾಗಿ ಪಸರಿಸುವಂತ ಸಲಹೆ ನೀಡುವಂತೆ ತಿಳಿಸಿದರು. ಇತಿಹಾಸ ತಿಳಿಸುವ ಕುರಿತು ಈ ಉತ್ಸವ ಮಾಡುವ ಉದ್ದೇಶ ಇಲ್ಲಿಗೆ ಮುಗಿಯಬಾರದು. ಮುಂದಿನ ಪೀಳಿಗೆಗೆ ರಾಯಣ್ಣನ ಉತ್ಸವವನ್ನು ಆಚರಿಸಲಾಗುತ್ತಿದೆ ಎಂದರು. ಈ ವೇಳೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ ಚಚಡಿ, ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು, ಉಪವಿಭಾಗಾಧಿಕಾರಿ ಪ್ರಭಾವತಿ ಫಕೀರ್ಪುರ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಬಸವರಾಜ್ ಹೆಗ್ನಾಯಕ್, ಡಿವೈಎಸ್ಪಿ ರವಿನಾಯಕ್, ತಹಸೀಲ್ದಾರ್ ಹನುಮಂತ್ ಶಿರಹಟ್ಟಿ, ಪಿಡಬ್ಲ್ಯೂಡಿ ಕಾರ್ಯನಿರ್ವಾಹಕ ಅಭಿಯಂತರರು, ಸೊರಬಾದ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ, ಪಿಡಿಒ ಅಣಿಬಪ್ಪ ತಳವಾರ್, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಪ್ರಭು ನರಗಟ್ಟಿ, ರಾಯಣ್ಣನ ವಿವಿಧ ಸಂಘಟನೆಗಳು, ಜಿಲ್ಲಾ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿದ್ದರು. ಬ್ಯೂರೋ ರಿಪೋರ್ಟ್, ಎಂಕೆ ನ್ಯೂಸ್, ಸಂಗೊಳ್ಳಿ. ತಕ್ಷಣ ನಮ್ಮ ಪ್ರಚಾರ ಸಮಿತಿ ಇರಬಹುದು, ನಮ್ಮ ಸ್ಟೇಟ್ ಸಮಿತಿ ಇರಬಹುದು, ನಮ್ಮ ಕನ್ನಡ ಕಲ್ಚರ್ ಕಲಾ ತಂಡಗಳ ಸಮಿತಿ ಇರಬಹುದು, ಮೆರವಣಿಗೆ ಸಮಿತಿ ಇರಬಹುದು, ಮತ್ತೆ ಸ್ಪೋರ್ಟ್ಸ್ ಸಮಿತಿ ಇರಬಹುದು, ಎಲ್ಲಾ ಸಮಿತಿಗಳಿಂದ ಎಲ್ಲಾ ಸಮಿತಿಯ ಸಂಯುಕ್ತ ಈ ಒಂದು ಕೊಡುಗೆಯಿಂದ ಈ ಸತಿನೂ ನಾವು ಬಹಳ ಅದ್ಭುತವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವವನ್ನು ನಾವು ಆಚರಣೆ ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀನಿ. ಅಂತಿಮವಾಗಿ ಈಗ ಒಂದು 10 ಪಾಯಿಂಟ್ ಅಂತ ಅವೆಲ್ಲರೂ ಹೇಳಿದ್ರು. ಓದಿಮೆಂಟ್ ಸಂಗೊಳ್ಳಿ ಗ್ರಾಮಸ್ಥರಿಂದ ಮಾನ್ಯ ಶಾಸಕರುಗಳಿಗೆ ಹಾಗೂ ಜಿಲ್ಲಾಧಿಕಾರಿಗೆ ಬಂದಿರೋ ಸಲಹೆಗಳು: ಡೊಳ್ಳು ಕುಣಿತ ಮೊದಲನೇ ಸಲಹೆ, ಲೈಟಿಂಗ್, ತೋರಣಗಳ ಮೇಲೆ ಹೂವಿನ ಅಲಂಕಾರ, ಸ್ಟೇಜ್ ಸೌಂಡ್ ಲೈಟ್ ಚೆನ್ನಾಗಿರ್ಬೇಕು, ಮಹಿಳೆಯರು ಪುರುಷರ ಕುಸ್ತಿಪಟುಗಳನ್ನು ನಾವು ಆಹ್ವಾನಿಸಬೇಕು, ಫಿಲ್ಮ್ ಆಕ್ಟರ್ಗಳನ್ನು ಆಹ್ವಾನಿಸಬೇಕು, ಆನೆಗಳು ಮತ್ತೆ ಡಿಜೆ 3 ಗಂಟೆ ತನಕ ಪ್ರೋಗ್ರಾಮ್ ನಡೆಸಬೇಕು. ಪ್ರಚಾರ ಮಾಡಲಿಕ್ಕೆ ಸಮಯ ಇಲ್ಲ, ಚೇರ್ಸ್ ಅಭಾವ ಇರುತ್ತೆ. ಸಂಗೊಳ್ಳಿ ಗ್ರಾಮಕ್ಕೆ ಅಭಿವೃದ್ಧಿನಲ್ಲಿ ಇದು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅನ್ನಪ್ರಾಶ ನಾವಿಲ್ಲಿ ನಮ್ಮ ಏನು ದಾಸೋಹ ಮಾಡ್ತೀವಿ, ಊಟದ ವ್ಯವಸ್ಥೆ ಒಬ್ಬ ಯಜಮಾನರು ಹೇಳಿದ್ರು, ಅದನ್ನು ಮಾಡಬೇಕು. ವಾಲಿಬಾಲ್ ಹಾಗೂ ಬೇರೆ ಏನು ಸ್ಪೋರ್ಟ್ಸ್ ಇದಾವೆ ಅದಕ್ಕೂ ಒಂದು ಕಾಂಪಿಟೇಷನ್ ಆಯೋಜನೆ ಮಾಡಬೇಕು. ಬಸ್ ಸ್ಟಾಪ್ಗಳ ಹತ್ತಿರ ಶಾಪ್ಗಳನ್ನು ಓಪನ್ ಇಡಬೇಕು. ಎಲ್ಲ ಕೇಳಿದೆ, ಆದ್ರೆ ಸಂಗೊಳ್ಳಿ ರಾಯನ ಬಗ್ಗೆ ಒಂದು ಮಾತಿಲ್ಲ, ಚೆನ್ನಮ್ಮನ ಬಗ್ಗೆ ಒಂದು ಮಾತಿಲ್ಲ. ನಾನು ಟೀಕೆ ಮಾಡ್ತಾ ಇಲ್ಲ, ನಂದು ಆಕ್ಚುಲಿ ಕರ್ನಾಟಕ ಅಲ್ಲ, ನಂದು ಮೂಲ ಹೈದರಾಬಾದ್.
ಆದ್ರೂ ಈ ಭೂಮಿ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಅಂದ್ರೆ ಆ ಹೆಮ್ಮೆ ಈ ಸಲಹೆಗಳಲ್ಲಿ ನನಗೆ ಕಾಣ್ತಾ ಇರಲಿಲ್ಲ. ನಾನು ಟೀಕೆ ಮಾಡ್ತಾ ಇಲ್ಲ, ತಪ್ಪು ತಿಳ್ಕೋಬೇಡಿ. ತಮ್ಮ ಜಿಲ್ಲಾಧಿಕಾರಿಯಾಗೇ ಹೇಳ್ತಾ ಇದ್ದೆ, ತಮ್ಮ ಉಪಸಮಿತಿಗಳಲ್ಲಿ ಒಂದೆರಡು ನಿಮಿಷ ನಾವು ಯೋಚನೆ ಮಾಡಿ ಏನ್ ಮಾಡಬಹುದು. ಮಕ್ಕಳಿಷ್ಟು ಜನ ಇದ್ದಾರೆ, ಅವ್ರು ನಾವು ಏನ್ ಹೇಳ್ತಾ ಇದ್ದೀವಿ, ಈ ಮೈಕ್ ಮೇಲೆ ಏನ್ ಮಾತಾಡ್ತಾ ಇದ್ದೀವಿ ಅವರು ಕೇಳ್ಕೊಳ್ತಾರೆ. ಮುಂದಿನ ವರ್ಷ ಬಂದಾಗ ಇದು ಡಿಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಕಿತ್ತೂರು ಉತ್ಸವದಲ್ಲಿ ನಾವು ಡಿಜೆ ಮಾಡಲಿಲ್ಲ, ಆದ್ರೆ ಈ ಸತಿ ಮಾಡೋಣ ಸರ್, ಕೊಡೋಣ, ಈ ಸತಿ ಕೊಡ್ತೀವಿ. ಡಿಜೆನಲ್ಲಿ ಟಗರು ಮಾಡಿ ಇರ್ಲಿ ಅದನ್ನು ಮೀರಿನ ಕಾರ್ಯಕ್ರಮಗಳು ಆಗ್ತವೆ. ಇದರ ಪೈಕಿ ಒಂದು ನಾವು 20 ಸಲಹೆಗಳು ಕೊಟ್ಟಿದ್ದೀವಿ. 10 ಸಲಹೆಗಳನ್ನು ನಾನು ಈಗಲೇ ಒಪ್ಕೊಳ್ತೀನಿ. ಬಸ್ ಸ್ಟಾಪ್ ಎದುರುಗಡೆ ಪಾಪ ಅವರಿಗೆ ಬಿಸ್ನೆಸ್ ಸಿಗುತ್ತೆ, ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ತಾಸು ಪ್ರೋಗ್ರಾಮ್ ಮುಗಿದ ನಂತರ ಒಂದು ತಾಸು ಎಲ್ಲರಿಗೂ ಊಟ ಸಿಗೋತರ ಅದನ್ನು ಓಪನ್ ಮಾಡಿರ್ತೀವಿ. ಆದ್ರೆ ಉಪಸಮಿತಿಗಳಲ್ಲಿ ತಾವು ಏನೇನು ಸಲಹೆಗಳು ಕೊಡ್ತೀರಿ ಅದರ ಮೇಲೆ ಸುದೀರ್ಘವಾಗಿ ನಾವು ಚರ್ಚೆ ಮಾಡ್ತೀವಿ, ಅದರ ಮೇಲೆ ನಾವು ಟೀಕೆನೂ ಮಾಡ್ತೀವಿ. ಆದ್ರೆ ಈ ಸತಿ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ ಅದ್ಭುತವಾಗಿ ಆಚರಣೆಯನ್ನು ಮಾಡ್ತೀವಿ. ಅಷ್ಟೇ. ಈಗ ನೆಕ್ಸ್ಟ್ 2 ದಿವಸದ ಒಳಗಡೆ ಎಲ್ಲ ಸಮಿತಿಗಳ ಮೀಟಿಂಗ್ ಎಸಿ ಅವರೇ ತಾವು ದಯವಿಟ್ಟು ಮಾಡಿ. ಇಲ್ಲಿ ಯಾರ್ಯಾರಿಗೆ ತಾವು ಜವಾಬ್ದಾರಿ ಹಂಚ್ಕೊಡಿ. ಹಾಗೂ ಮುಂದಿನ ವರ್ಷ ಎಷ್ಟು ಚೇರ್ಸ್ ಇತ್ತು ಹಾಗೂ ಏನಾದರೂ ಕೊರತೆ ಬಿದ್ದಿದೆ ಅಂದ್ರೆ ಈ ವರ್ಷ ನಿಮಗೆ ಎಷ್ಟು ಜಾಸ್ತಿ ಬೇಕಾಗುತ್ತದೆ ಅದಕ್ಕೆ ತಕ್ಕಂತ ಸ್ವಲ್ಪ ಬಡ್ಜೆಟಿಂಗ್ ಮಾಡಿಕೊಂಡು ನಮಗೆ ಒಂದು 2-3 ಡೇಸ್ ಒಳಗಡೆ ಹೇಳಿ. ನಮ್ಮ ಜವಾಬ್ದಾರಿ ನಮ್ಮ ಮಾಧ್ಯಮದ ಸಮಿತಿಗಳ ಜೊತೆ ನಾವು ಪ್ರಚಾರ ಮಾಡ್ತೀವಿ. ಇವತ್ತಿಂದಲೇ ಬರೀ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೇನೆಂದ್ರೆ ಒಂದು 3-4 ಕೋಟಿ ಜನ ನೋಡ್ತಾರೆ. ಆ ಪ್ರಚಾರ ನಾವು ಮಾಡ್ತೀವಿ. ಆದ್ರೆ ಸಂಗೊಳ್ಳಿ ರಾಯಣ್ಣಕ್ಕೆ ಯಾವುದೇ ಪ್ರಚಾರ ಅವಶ್ಯಕತೆ ಇಲ್ಲ, ಆದ್ರೂ ನಾವು ಮಾಡ್ತೀವಿ. ಎಲ್ಲರೂ ಒಳ್ಳೇದಾಗಲಿ. ಎಲ್ಲ ಮಕ್ಕಳು ನಾನು ಏನೇನು ಮಾತಾಡಿದ್ರು ಅದರ ಬಗ್ಗೆ ಮನೆಗೆ ಹೋಗಿ 1-2 ನಿಮಿಷ ಯೋಚನೆ ಮಾಡಿ. ಜೈ ಕರ್ನಾಟಕ, ಜೈ ಹಿಂದ್. ಆ ಒಂದು ಕೆಲಸವನ್ನ ಇವತ್ತು ನಾವೆಲ್ಲ ಗ್ರಾಮಸ್ಥರು ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ವಿನಂತಿ ಮಾಡ್ಕೊತೀನಿ. ಬಹುಶಃ ಹುಡುಗರೆಲ್ಲ ಯಾಕೆ ಸೇರಿದ್ರೆ ಗೊತ್ತೈತಿ, ನಿಮ್ದು ಒಂದು ಬೇಡಿಕೆ ಇರ್ತೈತಿ. ಆ ಬೇಡಿಕೆಯನ್ನ ಈಡೇರಿಸ್ತೇವೆ. ಏನ್ ಬೇಕು ಆದಂತ ಕೊಟ್ಟೆ ಅದ್ರ ಜೊತೆಗೆ ಇವತ್ತು ಈ ನಾಡಿನ ಕಲೆ ಸಂಸ್ಕೃತಿಯನ್ನ ತಿಳಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಮೆರವಣಿಗೆ ಒಂದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆಯುವಂತಹ ಒಂದು ಕೆಲಸವನ್ನು ಮಾಡ್ತೀವಿ. ಇವತ್ತ ವಾಸ್ತವಿಕ ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಕೆಲವೊಂದು ಮೆರವಣಿಗೆ ಬಂದವರು ಅರ್ಧಕ ಹೋಗ್ತಾರೆ ಅಂತ ಹೇಳಿದ್ರು. ಅರ್ಧಕ ಯಾರು ಹೋಗ್ತಾರಲ್ಲ ಅವ್ರ ಹೆಸರನ್ನು ಕೊಟ್ಟು ಬಿಡ್ರಿ. ಅವ್ರಿಗೆ ನಾವು ಏನ್ ಸರ್ಕಾರದಿಂದ ಪೇಮೆಂಟ್ ಮಾಡ್ತಿಲ್ಲ ಆ ಪೇಮೆಂಟ್ ಯಾರೆಲ್ಲ ಪ್ರಾರಂಭದಿಂದ ಮುಕ್ತಾಯ ಆಗುವವರೆಗೂ ಅವ್ರಿಗೆ ಕರ್ತವ್ಯ ಅವರು. ಮತ್ತೆ ಅರ್ಧಕ ಹೋಗ್ತಾರೆ ಅಂತಂದ್ರೆ ಅವ್ರು ಪೇಮೆಂಟ್ ಮಾಡ್ಬೇಕಂತ ಇಲ್ಲೇನಿಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ತಾರೆ, ಆ ಅಧಿಕಾರಿಗಳಿಗೆ ಇಲ್ಲೇ ನಿರ್ದೇಶನ ಕೊಟ್ಟಿರ್ತೀವಿ. ಗೊತ್ತಾಯ್ತಾ? ನಂತರ ಯಾರು ಇರ್ತಾರೆ ಮೆರವಣಿಗೆಗೆ ನೀವು ಯಾರು ಅರ್ಧ ಬಿಟ್ಟು ಹೋಗ್ತಾರಲ್ಲ ಅವ್ರ ಕಲಾ ತಂಡದ ಒಂದು ಹೆಸರು ಕೊಟ್ಬಿಡ್ರಿ. ಆ ಹೆಸರಿಗೆ ನಾವು ಈಗ ಯಾವ ರೀತಿಯಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತೀವಿ. ಅದರ ಜೊತೆಗೆ ಇವತ್ತು ವರ್ಷ ಪದ್ಧತಿಯಂತೆ ಒಂದು ಕುಸ್ತಿ ಕಾರ್ಯಕ್ರಮ ಕ್ರೀಡಾಕೂಟ ನಾವು ಆಯೋಜನೆಯನ್ನು ಮಾಡ್ತೀವಿ. ಈ ಸಲ ಆದಷ್ಟು ಒಂದು ಒಳ್ಳೆಯ ರೀತಿಯಾದಂತ ಕುಸ್ತಿಪಟುಗಳನ್ನ ಇವತ್ತು ಬೇರೆ ಬೇರೆ ಕಡೆಯಿಂದ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡುವಂತ ಕೆಲಸ ಮಾಡ್ತೀವಿ. ಅವರಿಗೆ ಒಂದು ಒಳ್ಳೆ ರೀತಿಯ ಬಹುಮಾನ ನೀಡುವ ಅಂತಂದ್ರೆ ನಿಶ್ಚಿತವಾಗಿ ಒಳ್ಳೆ ರೀತಿಯಾದಂತ ಕುಸ್ತಿಪಟುಗಳು ಬರ್ತಾರೆ. ಆ ಒಂದು ಕೆಲಸವನ್ನ ಮಾಡ್ತೀವಿ. ಅದರ ಜೊತೆಗೆ ಇವತ್ತು ಇದು ಕಾರ್ಯಕ್ರಮಗಳನ್ನ ಏನೋ ಕಲ್ಚರಲ್ ಕಾರ್ಯಕ್ರಮ ದಯವಿಟ್ಟು ಎಲ್ಲರಲ್ಲೂ ಒಂದು ವಿನಂತಿ ಮಾಡ್ಕೋತೇನೆ. ಚೇರ್ಸ್ ಹಾಕೋದಕ್ಕೆ ತಕರಾರಿಲ್ಲ, ಆದ್ರೆ ಆ ಚೇರ್ಗಳು ಮುರಿತೀರಿ. ಗೊತ್ತಾಯ್ತಾ? ಎಷ್ಟು ಚೇರ್ ಮುರಿತಾವ ಗೊತ್ತೈತೆ ನಿಮಗೆ? ಉತ್ಸವದಾಗ
1000 ಗಂಟೆ ಪ್ರತಿಯೊಂದು ಉತ್ಸವದಾಗ 1000 ಗಂಟೆ ಚೇರ್ ಮುಗಿತೀರಿ. ಅದಕ್ಕೆ ಇವತ್ತೆಲ್ಲರೂ ವಿನಂತಿ ಮಾಡ್ಕೊಳ್ತೇನೆ ನಾನು, ಒಂದು ಚೇರ್ ಮುಗಿಬಾರ್ದು. ಆ ರೀತಿಯಾಗಿ ನೀವು ಅಲ್ಲೇ ಮುಂದೆ ಬಾಜುಕ ಉದಾಹರಣೆ ಕಾರ್ಯಕ್ರಮವನ್ನು 11 ಮುಗಿಸ್ತಾರೆ. ನೈಟ್ ಪೂರ್ತಿ 3 ಗಂಟೆ ಮುಗಿಸ್ಬೇಕ್ರಿ. ಮುಂದೆ ಇಲ್ಲಿ ಬಸವರ ಅಂಗಡಿಗಳೆಲ್ಲ ಪೊಲೀಸ್ ಸ್ಟಾಫ್ ಬಂದ್ಬಿಡ್ತಾರೆ. ಅಂಗಡಿಗಳು 11 ಗಂಟೆ ಅಂದ್ರೆ ಅವ್ರು ಹೊರಗಡೆ ಬಂದ್ರೆ ಜನಗಳಿಗೆ ಪಾಪ ನಾಷ್ಟ ಮಾಡಕ್ಕೆ ನಿಲ್ತಾರೆ. ಪೊಲೀಸರಿಗೆ ಸ್ವಲ್ಪ ಹೇಳ್ಬಿಟ್ಟು ಕಾರ್ಯಕ್ರಮ 3 ಗಂಟೆ ನಡೆಸ್ಬೋದು ಸರ. 3 ಗಂಟೆ ನಡೆಸೋಕೆ ಆದ್ಮೇಲೆ ಸರ ಇನ್ನೊಂದು ವಿಷಯ ಏನು ಸರ, ಇವತ್ತಿಗೆ ಕರ್ನಾಟಕ ರಾಜ್ಯದ ಬಿಟ್ಟು ಹೊರಗೆ ಹೋಗಲಿಲ್ಲ ಅವರ ಒಂದು ಇತಿಹಾಸ ತಿಳಿಸುವಂತ ಒಂದು ಕೆಲಸವನ್ನ ನಾವು ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಅದು ತಮಗೆಲ್ಲ ಗೊತ್ತೈತೆ. ಈಗ ಇವತ್ತು ಇಲ್ಲಿ ನೀವು ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯನ್ನು ಮಾಡಿದ್ದೀವಿ. ಇವತ್ತು ಇಡೀ ದೇಶದಿಂದ ಅಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಕ್ ಬರ್ತಾರೆ. ಇಡೀ ದೇಶದಿಂದ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಯಾವ ಶಾಲೆ ಅಂತ ಸಂಗೊಳ್ಳಿ ರಾಯಣ್ಣ ಯಾರು ಆಟೋಮೆಟಿಕ್ಲಿ ಆ ಇತಿಹಾಸವನ್ನ ತಿಳಿಸುವಂತ ಒಂದು ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಪಠ್ಯ ಪುಸ್ತಕದಲ್ಲಿ ಸಹಿತ ರಾಯಣ್ಣನ ಒಂದು ಇತಿಹಾಸವನ್ನ ತಿಳಿಸುವಂತ ಒಂದು ಕೆಲಸವನ್ನ ಇವತ್ತು ಸರ್ಕಾರ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಅದು ಒಂದು ಪಾರ್ಟ್. ಆದ್ರೆ ಇವತ್ತು ನಾವು ಉತ್ಸವ ಯಾವ ರೀತಿಯಾಗಿ 2 ದಿವಸ ಪ್ರತಿ ವರ್ಷ ಮಾಡ್ತೀವಿ, ಆ ರೀತಿಯಾಗಿ ಈ ಉತ್ಸವವನ್ನ ಯಾವ ರೀತಿಯಾಗಿ ಹಮ್ಮಿಕೋಬೇಕು ಅಂತ ಹೇಳಿ ಒಂದೇ ನಾನು ಗ್ರಾಮಸ್ಥರಲ್ಲಿ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ನಿಗದಿತವಾದ ಸಮಯದೊಳಗೆ ನಾವೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಕೆಲಸವನ್ನ ನಾವು ಮಾಡಬೇಕು. ಯಾಕಂತಂದ್ರೆ ನಾವು ಬಹಳ ಕಾರ್ಯಕ್ರಮಗಳನ್ನು ನೋಡಿದಂತಹ ಒಂದು ಸಂದರ್ಭದಲ್ಲಿ ಇವತ್ತು ಉದ್ಘಾಟನೆ ಯಾರು ಬರುವುದಿಲ್ಲ, ಅದಕ್ಕೆ ಕನ್ಸಲ್ಸುವಾಗಿ ಒಂದು ಚೇರ್ ಖಾಲಿ ಇರುವುದಿಲ್ಲ. ಅದಕ್ಕೆ ಇವತ್ತು ಅಷ್ಟೇ ಇದು ಗ್ರಾಮಸ್ಥರು ಸಹಿತ ಅಷ್ಟೇ ರೆಸ್ಪಾನ್ಸಿಬಿಲಿಟಿ. ಇವತ್ತು ನಾವು ಯಾರನ್ನೇ ಒಬ್ಬರನ್ನ ಅತಿಥಿಯನ್ನಾಗಿ ಕರ್ಕೊಂಡು ಬಂದಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಮರ್ಯಾದೆ ಕೊಡೋದು ನಮ್ಮೆಲ್ಲರ ಒಂದು ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ನಾವು ಯಾವ ಕಾರ್ಯಕ್ರಮ ಉದ್ಘಾಟನೆಯನ್ನು ಯಾವ ಕಾರ್ಯಕ್ರಮ ಮಾಡ್ತೀವಲ್ಲ ಅವತ್ತಿನ ಸಂದರ್ಭದಲ್ಲಿ ಇವತ್ತು ನೀವೇನು 5,000 6,000 7,000 ಚೇರ್ ಹಾಕ್ತೀವಿ, ಅದರ ಏನು ಪ್ರಶ್ನೆನೇ ಇಲ್ಲ. ಆದ್ರೆ ಆ ಚೇರ್ ಏನ್ ಹಾಕುತ್ತೇವಲ್ಲ ಆ ಚೇರ್ ಎಲ್ಲ ತುಂಬುವಂತ ಕೆಲಸವನ್ನ ನಾವೆಲ್ಲ ಕೂತ್ಕೊಂಡು ಮಾಡಬೇಕು. ಅವಾಗ ನಾವು ಯಾರನ್ನೇ ಅತಿಥಿ ಜಿಲ್ಲಾಧಿಕಾರಿಗಳಾದಂತಹ ರೋಷಿನಿ ಅವರೇ, ಉಪವಿಭಾಗಾಧಿಕಾರಿಗಳಾದಂತಹ ಶ್ರೀಮತಿ ಅವರೇ ಹಾಗೂ ವೇದಿಕೆ ಮೇಲೆ ಆಸಕ್ತ ಪಂಚಾಯತಿ ಅಧ್ಯಕ್ಷರೇ, ಪುರಸ್ಕೃತ ನಾಯಕರೇ ಹಾಗೂ ಎಲ್ಲ ವರ್ಗದವರೇ ಹಾಗೂ ಇವತ್ತಿನ ಸಭೆಯಲ್ಲಿ ಸೇರಿದಂತಹ ವೇದಿಕೆ ಮೇಲೆ ಆಸನದಂತಹ ಎಲ್ಲ ಹಿರಿಯರಿಗೆ ಆದದೀಗ ಟಿವಿ ಸೇರಿದಂತಹ ಸಂಗೊಳ್ಳಿ ಗ್ರಾಮದ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಹಾಗೂ ಹಿರಿಯರೇ, ವರ್ಷ ಪದ್ಧತಿಯಂತೆ ಈ ವರ್ಷ ಸಹಿತ ನಿಗದಿತ ಅಂತ ಒಂದು ಸಮಯದಲ್ಲಿ ಸ್ಥೂಲ ಸಂಗೊಳ್ಳಿ ರಾಯಣ್ಣ ಉತ್ಸವವನ್ನು ಸರ್ಕಾರದಿಂದ ಆಚರಿಸಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ಮಾಡಲಾಗಿದೆ. ಬಹುಶಃ ಜನರ ಒಂದು ಅಭಿಪ್ರಾಯ ಇತ್ತು, ನೀವು ಆದಷ್ಟು ಬೇಗನೆ ಈ ಪೂರ್ವಭಾವಿ ಸಭೆಯನ್ನ ಮಾಡಬೇಕು ಅಂತ ಹೇಳಿ. ನಿಮ್ದೇನು ಆಸೆ ಇದೆ ಅದು ನಮ್ಮದು ಆಸೆ ಇದೆ. ಆದರೆ ಸರ್ಕಾರದಿಂದ ಹಣಕಾಸಿನ ಒಂದು ಎಷ್ಟು ನೆರವು ಸಿಗ್ತೈತಿ ಅದ್ರ ಮೇಲೆ ನಾವು ಯಾವುದೇ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಿಂತ ಪೂರ್ವದಲ್ಲಿ ನಾವು ಸಭೆಯನ್ನು ಮಾಡಿದ್ವಿ ಅಂತಂದ್ರೆ ನಾವು ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂತ ಹೇಳಿ ನಾವು ಯಾರಿಗೂ ಸಹಿತ ನಾವು ನಿರ್ದಿಷ್ಟವಾದಂತಹ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರದಿಂದ ಎಷ್ಟು ಹಣ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಈ ಹಣವನ್ನ ನಾವು ತೆಗೆದುಕೊಂಡು ಬರಬೇಕಾಗಿತ್ತಂತಂದ್ರೆ 1-2 ದಿವಸ ಆಗುದಿಲ್ಲ. ನಾವು ಕಳೆದ 4 ತಿಂಗಳಿಂದ ಸಂಗೊಳ್ಳಿ ರಾಯಣ್ಣ ಉತ್ಸವಕ್ಕೆ ಹಣಕಾಸಿನ ನೆರವನ್ನ ಸರ್ಕಾರ ಮಟ್ಟದಲ್ಲಿ ವಿವಿಧ ಹಂತದಲ್ಲಿ, ಯಾಕಂದ್ರೆ ಅವರದೇ ಆದಂತಹ ಒಂದು ಪ್ರೊಸೀಜರ್ ಇರುತ್ತೆ, ಆ ಎಲ್ಲ ಪ್ರೊಸೀಜರ್ ದಾಟಿ ಬರಬೇಕಾಗಿತ್ತು ಅಂತಂದ್ರೆ 4 ತಿಂಗಳಿಂದ
ನಾವು ಈ ಒಂದು ಕೆಲಸಕ್ಕೆ ನಾವು ಬೆಂಬಲಿಸ್ತೀವಿ. ಏನು ಮಂಗಳವಾರ ಮಾಡ್ತಿದ್ರು ನಾವು ಕೇಳೋದಕ್ಕೆ ಹೆಚ್ಚಿಗೆ ಹೇಳ್ತೀವಿ. ಆದರೆ ಸರ್ಕಾರಕ್ಕೆ ಮಂಜೂರು ಆಗ್ತಿಲ್ಲ, ಅದು ಬಹಳ ಮುಖ್ಯ. ಇವತ್ತು ಈ ಒಂದು ಸಂಗೊಳ್ಳಿ ರಾಯಣ್ಣ ಉತ್ಸವಕ್ಕೆ ಸರ್ಕಾರ ವತಿಯಿಂದ ಆರ್ಥಿಕ ಇಲಾಖೆಯವರು 1 ಕೋಟಿ ರೂಪಾಯಿನ ಮಂಜೂರಾತಿ ಮಾಡಿದ್ದಾರೆ. ಅದು ಯಾವಾಗ ಇಂದಿನ ಸಂಜೆ ಆದೇಶ ಸರ್ಕಾರದಿಂದ ಹೊರಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ಇನ್ನೂ ಕನ್ನಡ ಕಲ್ಚರ್ ಇಲ್ಲ, ಆರ್ಥಿಕ ಇಲಾಖೆಯಿಂದ ಮತ್ತೆ ಕನ್ನಡ ಕಲ್ಚರ್ ಕೊಡಬೇಕು, ಕನ್ನಡ ಕಲ್ಚರಿಂದ ಮತ್ತೆ ಆರ್ಥಿಕ ಇಲಾಖೆ ಆರ್ಥಿಕ ಇಲಾಖೆಯಿಂದ ಮತ್ತೆ ಕನ್ನಡ ಕಲ್ಚರ್ ಬಂದು ಜಿಲ್ಲಾಧಿಕಾರಿಗೆ ಹಣ ಬಂದು ಕೊಡ್ತಾ ಇದ್ದಾರೆ. ಆ ಪ್ರೊಸೀಜರ್ ಏನ್ ಮಾಡಕ್ಕಾಗಿಲ್ಲ. ಯಾವುದೇ ಸರ್ಕಾರ, ನಮ್ಮ ಸರ್ಕಾರ ಇನ್ನೊಂದು ಸರ್ಕಾರ ಯಾವ ಸರ್ಕಾರ ಪ್ರೊಸೀಜರ್, ಆ ಪ್ರೊಸೀಜರ್ ಫಾಲೋ ಮಾಡಲೇಬೇಕಾಗುತ್ತೆ. ಆದ್ರೆ ಇವತ್ತು ನಮಗೆ ಆರ್ಥಿಕ ಇಲಾಖೆ 1 ಕೋಟಿ ರೂಪಾಯಿ ಮಂಜೂರಾತಿ ಕೊಟ್ಟಾಗಂತಂದ್ರೆ ಇದು 100% ಇವತ್ತು ಹಣ ಬಿಡುಗಡೆ ಆಗೈತಿ. ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಪೂರ್ವಭಾವಿ ಸಭೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಬಹುಶಃ ತಾವೆಲ್ಲ ತಮ್ಮ ವೈಯಕ್ತಿಕವಾದಂತಹ ಒಂದು ಅಭಿಪ್ರಾಯಗಳನ್ನ ವ್ಯಕ್ತವನ್ನ ಪಡಿಸಿದ್ರಿ. ಬಹುಶಃ ನಾವೆಲ್ಲ ಏನ್ ಮಾಡ್ತಾ ಇದ್ದಿಲ್ಲ, ಅದು ನಾವು ವರ್ಷ ಮಾಡುವಂತ ಕಾರ್ಯಕ್ರಮಗಳನ್ನ ಶೂರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಅಡ್ವರ್ಟೈಸ್ ಆಗಬೇಕು, ಅದನ್ನ ನಾನು ಒಪ್ಕೋತೇನೆ. ಆದ್ರೆ ಬಹುಶಃ ರಾಯಣ್ಣನ ಅದ್ರೊಳಗೆ ಎಲ್ಲರೂ ನೋಡ್ಬೋದು, ಜನ ಮುಂಚೆ ಕಾರ್ಯಕ್ರಮ ನೋಡಿ ಹೋಗ್ಯಾರ ಅಂತೇಳಿ. ಮತ್ತೆ ಇನ್ನೊಂದು ಏನು ಉದ್ದೇಶ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಆಗೈತಿ. ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಆಗೈತೆ ಅಂತಂದ್ರೆ ಏನಾಗಿಬಿಡುತ್ತೆ, ಸೈನಿಕ ಕೂಡ ರಾಜಕಾರಣ ಅಷ್ಟಕ್ಕೆ ಸೀಮಿತ ಆಗಿಬಿಡುತ್ತೆ. ನಮ್ಮ ಸಂಗೊಳ್ಳಿ ಗ್ರಾಮ ಏನೈತಿ ಅಭಿವೃದ್ಧಿ ಒಳಗೆ ಕುಂಠಿತ ಆಗಿಬಿಡುತ್ತೆ, ಹಿಂದೆ ಹೋಗ್ಬಿಡುತ್ತೆ, ಅಭಿವೃದ್ಧಿ ಒಳಗೆ ಕಂಡಿಲ್ಲ. ಎಲ್ಲರೂ ಬರ್ತಾರ ಆ ಕಡೆ ಈ ಕಡೆಯಿಂದ ಸಂಗೊಳ್ಳಿ ರಾಯಣ್ಣ ಜನ್ಮಸ್ಥಳ, ಸಂಗೊಳ್ಳಿ ರಾಯಣ್ಣ ಜನ್ಮಸ್ಥಳ ಬರ್ತಾರೋ. ನಾವೆಲ್ಲರಿಗೂ ವಿನಂತಿ ಮಾಡ್ಕೊಂಡು ಒಂದು ಏನಾದ್ರು ನಮ್ಮ ಸ್ಮಾರ್ಟ್ ವಿಲೇಜ್ ಘೋಷಣೆ ಮಾಡಿಸ್ತಾರೆ, ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಹಾಕಿ ನಮ್ಮ ಊರ ಅಭಿವೃದ್ಧಿ ಒಳಗೆ ಉಳಿದೈತೆ ಅಂತ ಹೇಳಿ ಯಾರು ಇದ್ರ ಬಗ್ಗೆ ಕಾಳಜಿ ತೋರಿಸಿಲ್ಲ. ದಯವಿಟ್ಟು ಈ ಸತಿ ಆದ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರದಾಗ ನಾವು ಗ್ರಾಮವನ್ನು ಸೇರಿಸಿಕೊಂಡ ಒಂದು ಅಭಿವೃದ್ಧಿ ಮಾಡುವ ಮಟ್ಟಕ್ಕೆ ಸ್ಮಾರ್ಟ್ ವಿಲೇಜ್ ಮಾಡುವಂತ ಮಟ್ಟಕ್ಕೆ ದಯವಿಟ್ಟು ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ನಮ್ದೊಂದು ವಿನಂತಿ ಐತಿ. ಮತ್ತೆ ಕಲಾತಂಡಗಳು ಬರ್ತಾರ, ಕಲಾತಂಡಗಳು ವಿಶೇಷ ಅದೇನೋ ಒಂದೆರಡು ಕಲಾತಂಡಗಳ ನೀಟಾಗಿ ಹೋಗ್ತಿರ್ತಾವು. ಆ ಟೈಮದ ಅಭಾವ ಏನೋ ಒಂದು ಅವ್ರಿಗೆ ಕಾರಣಾಂತರಗಳಿಂದ ಅವನ್ನ ಅರ್ಧಕ್ಕಾಗಿ ಕಳಿಸ್ಬಿಡೋದು. ಮತ್ತೆ ಎಲ್ಲರೂ ಅವ್ರು ಬಂದಿರ್ತಾರಂದ್ರೆ ಕಲಾತಂಡಗಳು ಮನರಂಜನೆಗಾಗಿ ಅವತ್ತಿನ ದಿನ ವೀರ ಜ್ಯೋತಿ ಅದೇ ನಮ್ಮ ಊರೊಳಗೆ ಸಂಚರಿಸ್ತಂದ್ರೆ ಅದಕ್ಕೆ ಆದಂತ ಒಂದು ಮರ್ಯಾದೆ ಇರ್ತದೆ. ಅದರ ಜೊತೆ ಕಲಾತಂಡಗಳು ಎಲ್ಲ ಇರಬೇಕು. ಅರ್ಧ ಮಾಡ್ತಾರೋ ಅದಕ್ಕೆ ಎಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ ಸರ್. ಅದು ದಯವಿಟ್ಟು ಅವ್ರು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡ್ರಿ. ಅದ್ರ ಜೊತೆಗೆ ಎಲ್ಲರೂ ಕಲಾತಂಡಗಳು ಇರಬೇಕು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ವೀರ ಜ್ಯೋತಿ ನಮ್ಮ ರಾಜ್ಯಾದ್ಯಂತ, ನಮ್ಮ ದೇಶಾದ್ಯಂತ ಹೆಸರೈತಿ. ಅದನ್ನ ರಾಜ್ಯಾದ್ಯಂತ ನಾವು ಜ್ಯೋತಿ ಸಂಚರಿಸಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ನಾವು ಮನವಿ ಮಾಡ್ಕೊತೇವೆ. ಮತ್ತೆ ಇಷ್ಟು ಈ ವರ್ಷ ಅಂತ ಆಗಂಗಿಲ್ಲ, ಯಾಕಂದ್ರೆ ವೇಳೆ ಆಗೋಗೈತೆ. ನಮ್ಮ ಬೆಳಗಾವಿ ಡಿಸ್ಟಿಕ್ ಸಂಚರಿಸಕ್ಕೆ ಅವಕಾಶ ಆಗಂಗಿಲ್ಲ. ದಯವಿಟ್ಟು ಅದನ್ನ ಸ್ವಲ್ಪ ವೀರ ಜ್ಯೋತಿ ಅದ ನಮ್ಮ ರಾಜ್ಯಾದ್ಯಂತ ಸಂಚರಿಸಬೇಕು. ಅದರದೇ ಆದಂತಹ ಒಂದು ಅದಕ್ಕೆ ಮರ್ಯಾದೆ ಇರೋದ್ರಿಂದ ಅದಕ್ಕೆ ರಾಜ್ಯಾದ್ಯಂತ ಸಂಚರಿಸಿ ರಾಯಣ್ಣನ ಬಗ್ಗೆ ಎಲ್ಲ ರಾಜ್ಯಾದ್ಯಂತ ಜನರಿಗೆ ತಿಳಿಬೇಕು. ಇಂಥ ದಿನ ರಂಗೋಲಿ ರಾಯಣ್ಣ ಉತ್ಸವ ಐತಿಪ್ಪ ಅನ್ನೋದೊಂದು ಎಲ್ಲ ಜನರಿಗೆ ತಿಳಿಲಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡ ನಾನು 2 ಮಾತುಗಳು ಧನ್ಯವಾದಗಳು. ಭಾರತ ಪ್ರಥಮ ವೀರ ಮಹಿಳೆ ಕಿತ್ತೂರಾಣಿ ಚೆನ್ನಮ್ಮಾಜಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ವೀರಶೂರ ರಾಯಣ್ಣನ ಒಂದು ವೇಳೆ ನಮ್ಮ ಬೆಳಗಾವಿ ಕ್ಷೇತ್ರದ ಕಿತ್ತೂರು ಮತಕ್ಷೇತ್ರದ ಶಾಸಕರು ಆಗಮಿಸಿದ್ದಾರೆ. ಅವರನ್ನ ವೇದಿಕೆಗೆ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ಳುತ್ತೇವೆ.